ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ವೀರಣ್ಣ ಚಿರಂತಿಮಠ್ ಸೋಲಿಗೆ ಕಾರಣ ಆಗಿದ್ದವರು ಬಸನಗೌಡ ಪಾಟೀಲ್ ಯತ್ನಾಳರು ಪ್ರಚಾರ ಮಾಡಿದ್ದಕ್ಕೆ ಅಂತ ಸಾಕಷ್ಟು ಜನ ಬಿಂಬಿಸ್ತಾ ಇದ್ದಾರೆ. ಸಾಕಷ್ಟು ಕಡೆಯೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಖಾಸಗಿ ಮಾಧ್ಯಮದ ಪತ್ರಕರ್ತರು ಕೂಡ ಬಿತ್ತರಿಸ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ವೀರಣ್ಣ ಚಿರಂತಿಮಠ್ ಸೋಲಿಗೆ ನಿಜವಾದ ಕಾರಣ ಏನು, ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ನಿಮ್ಮ ಮುಂದೆ ಹೇಳ್ತೀನಿ. ಅದೇ ಸತ್ಯ. ಇದನ್ನ ಈ ಒಂದು ಸೋಲನ್ನ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್ರ ಮೇಲೆ ಕಟ್ ಹಾಕ್ತಾ ಇರೋದು ಅಥವಾ ಅವ್ರ ತಲೆಗೆ ಕಟ್ತಾ ಇರೋದು ನಿಜಕ್ಕೂ ಕೂಡ ಅಸಾಗ್ಲೇನಿಯಾ. ಯಾಕೆ ಇದನ್ನ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಣಿಲಿ ವೀರಣ್ಣ ಚಿರಂತಿಮಠ್ ಸೋಲಿಗೆ ಕಾಂಗ್ರೆಸ್ ಮಾಡಿರುವ ಷಡ್ಯಂತ್ರಗಳು ಎಷ್ಟೆಷ್ಟಿದೆ ಅನ್ನೋದನ್ನ ನಾನು ಪ್ರತಿ ಇಂಚು ಬಿಚ್ಚಿಡ್ತೀನಿ, ತೋರಿಸ್ತೀನಿ ಇಲ್ಲಿ ನೋಡಿ. ಈ ಬಾಗಲಕೋಟೆ ಚುನಾವಣೆಯಲ್ಲಿ HY ಮೇಟಿ ನಿಧನ, ಇವರು ನಿಧನರಾದ್ರು 2025ರಲ್ಲಿ. ಅದಕ್ಕಾಗಿ ಅಲ್ಲಿ ಉಪಚುನಾವಣೆ ಮತ್ತೊಮ್ಮೆ ಮಾಡಬೇಕಾಯ್ತು. ಉಪಚುನಾವಣೆಯನ್ನು ಇಟ್ಕೊಂಡ್ರು. ವೀರಣ್ಣ ಚಿರಂತಿಮಠ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಇನ್ನು ಉಮೇಶ್ ಮೇಟಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಡ್ತು. ಇಲ್ಲಿ ಮೇನ್ ವೀರಣ್ಣ ಚಿರಂತಿಮಠ್ ಸೋಲಿಕ್ಕೆ ಕಾರಣ ಏನು, 22,332 ಮತಗಳಿಂದ ಇಷ್ಟು ಹೀನಾಯ ಸೋಲನ್ನು ಅನುಭವಿಸಲಿಕ್ಕೆ ಕಾರಣ ಏನು, ಇಲ್ಲಿದೆ ನೋಡಿ ಮೇನ್ ಪಾಯಿಂಟ್. ವೀರಣ್ಣ ಚಿರಂತಿಮಠ್ ಸೋಲಿಕ್ಕೆ ಕಾರಣ ಇರೋದೇ ಈ ಒಂದು ಅಂಶ. ಅದೇನಪ್ಪಾ ಅಂದ್ರೆ HY ಮೇಟಿ ನಿಧನ. ಈ ಅನುಕಂಪ ಎಷ್ಟು ಬಾಗಲಕೋಟೆಯಲ್ಲಿ ಸುತ್ತಕೊಂಡಿತ್ತು ಅಂದ್ರೆ ಬಹಳ ದೊಡ್ಡ ಮಟ್ಟದ ಅನುಕಂಪ. ನಮ್ಮ HY ಮೇಟಿ ತೀರ್ಕೊಂಡು ಬಿಟ್ರು. ಇನ್ನ ಉಮೇಶ್ ಮೇಟಿಯನ್ನ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯ ಇದೆ. ಇಲ್ಲ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಕ್ಷೇತ್ರಕ್ಕೆ ಹೊಡೆತ ಬೀಳುತ್ತೆ. ಅವರ ಒಂದು ಸಾವಿನ ಅನುಕಂಪ, HY ಮೇಟಿ ಸಾವಿನ ಅನುಕಂಪ ಉಮೇಶ್ ಮೇಟಿಗೆ ಕಾರಣ ಮತ್ತು ಗೆಲುವಿಗೆ ಕಾರಣ ಆಯಿತು. ವೀರಣ್ಣ ಚಿರಂತಿಮಠ್ ಸೋಲಿಗೆ ಇದು ಕೂಡ ಮೊದಲನೆಯ ಸ್ಥಾನದಲ್ಲಿರುವ ಮೇನ್ ಪಾಯಿಂಟ್. ಹಾಗಾದ್ರೆ ಇನ್ನು ಎರಡನೇ ಪಾಯಿಂಟ್ ಇವರ ಸೋಲಿಗೆ ಕಾರಣ ಏನು ಅಂದ್ರೆ, ಉಮೇಶ್ ಮೇಟಿ ಜನರ ಜೊತೆಗೆ ಆತ್ಮೀಯತೆಯಿಂದ ಬೆರೆಯೋದು, ಸಾಮಾನ್ಯ ಜನರಿಗೂ ಕೂಡ ಕೈಗೆ ಸಿಗೋದು, ಇದು ಉಮೇಶ್ ಮೇಟಿಯ ಲಕ್ಷಣ. ಇಲ್ಲಿ ಉಮೇಶ್ ಮೇಟಿ ಒಳ್ಳೆಯವರು ಕೆಟ್ಟವರು ಅನ್ನುವಕ್ಕಿಂತ ಹೆಚ್ಚಾಗಿ ಉಮೇಶ್ ಮೇಟಿ ಸಾಮಾನ್ಯ ಜನರ ಕೈಗೆ ಕೂಡ ಸಿಲುಕುವಂತವ್ರು, ಬಂದಂತವರಿಗೆ ಸಹಕಾರ ನೀಡಿ ಕಳಿಸುವಂತವ್ರು. ಇದು ಕೂಡ ಎರಡನೇ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ತು, ಮೇಟಿಗೆ ಸಿಕ್ತು. ಇನ್ನು ಇಷ್ಟೇ ಅಲ್ಲದೆ ಇನ್ನೂ ವಿಚಾರಗಳಿದೆ. 6 ದಿನ ಸತತಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಅಲ್ಲೇ ಬಿದ್ದುಕೊಂಡು ಪ್ರಚಾರ ಮಾಡಿದ್ರು. 3 ದಿನ 6 ದಿನ ರಾಜ್ಯದ ಮುಖ್ಯಮಂತ್ರಿಗಳು. ಇನ್ನು ಇದನ್ನೆಲ್ಲಾ ಬಿಟ್ಟು ಸತೀಶ್ ಜಾರಕಿಹೊಳಿ ಪ್ಲಸ್ ಪಾಯಿಂಟ್ ಕೂಡ ಇಲ್ಲಿ ಬಾಳಿದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಉಸ್ತುವಾರಿ ಲೆಕ್ಕಾಚಾರ ಕೊಟ್ಟಿದ್ರು. ಅದನ್ನ ಉಳಿಸ್ಕೊಳ್ಳಿಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೀಡ್ಬಿಟ್ರು. ಯಾವ ರೀತಿ ಬೀಡ್ಬಿಟ್ರು, ಮನೆ ಮನೆಗೆ ತಿರುಗಿ ಪ್ರಚಾರ ಮಾಡಿದ್ರು. ಯಾರಿಗೆ ಕಾಣಿಸ್ಕೊಳ್ಳಿಲ್ಲ. ಯಾವ ರೀತಿ ಪ್ರಚಾರ ಮಾಡಿರ್ಬೋದು ನೀವೇ ಯೋಚನೆ ಮಾಡಿ. ಮನೆ ಮನೆಗೆ ತಿರುಗಾಡಿ ಪ್ರಚಾರ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಇನ್ನೊಂದು ಕೆಲಸ ಮಾಡಿದ್ರು. ಏನು, ವೀರಣ್ಣ ಚಿರಂತಿಮಠ್ ಸುತ್ತಮುತ್ತಲಿನ ಜನ ಇದಾರಲ್ಲ ಪ್ರಭಾವಿಗಳು, ಅವರನ್ನೆಲ್ಲರನ್ನೂ ಕೂಡ ಸಣ್ಣದಾಗಿ ಒಬ್ಬೊಬ್ಬರನ್ನೇ ಕಟ್ಟಿ ಹಾಕ್ತಾ ಬಂದ್ರು. ಯಾವ ರೀತಿ, ಹಗ್ಗದಿಂದ ಅಲ್ಲ, ಮಾತಿನಿಂದ. ಯಾವ ರೀತಿ ಮಾತಿನಿಂದ ಅಂದ್ರೆ ಅವ್ರ ಮನೆ ಬಿಟ್ಟು ಹೊರಗಡೆನೆ ಬರಲಿಲ್ಲ. ಆ ರೀತಿ ಅವರಿಗೆ ಟೀಚ್ ಮಾಡಿಬಿಟ್ರು. ಆಗ ವೀರಣ್ಣ ಚಿರಂತಿಮಠ್ಗೆ ಅಲ್ಲಿ ಮತ್ತೆ ಮೈನಸ್ ಪಾಯಿಂಟ್ ಆಯ್ತು. ಸತೀಶ್ ಜಾರಕಿಹೊಳಿ ಏನು ಬಂದು ಆ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಹೋಗ್ಕೊಂಡ್ರು, ಅಲ್ಲಿಗೆ ಅರ್ಧಕ್ಕರ್ಧ ವೀರಣ್ಣ ಚಿರಂತಿಮಠ್ ಸೋಲು ಗ್ಯಾರಂಟಿ ಅನ್ನೋದು ಗೊತ್ತಾಯ್ತು. ಅಷ್ಟು ಪ್ರಭಾವಿಯಾಗಿ ಅಲ್ಲಿ ಕೆಲಸ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಇನ್ನು HY ಮೇಟಿ ನಿಧನದ ಅನುಕಂಪ ಅಂತೂ 100ಕ್ಕೆ 100 ಲೆಕ್ಕಾಚಾರವಾಗಿ ಅವರಿಗೆ ಮತದಾನಗಳಾದವು. ಇದಿರಲಿ, HY ಮೇಟಿಗೆ ಸಿಕ್ಕಂತಹ, ಉಮೇಶ್ ಮೇಟಿ ಅವರಿಗೆ ಸಿಕ್ಕಂತಹ ಒಂದು ಗಾಢವಾದ ಪ್ರೀತಿ ಬಾಗಲಕೋಟೆಯಲ್ಲಿ ಸಿಕ್ತು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರವರು ವೀರಣ್ಣ ಚಿರಂತಿಮಠ್ ಅವರ ಪರವಾಗಿ ಬಂದು ಪ್ರಚಾರ ಮಾಡಿದ್ರು. ಯಾಕೆ ಸೋತ್ರು? ಹಿಂದೂ ಫೈರ್ ಬ್ರ್ಯಾಂಡ್, ಕರ್ನಾಟಕದಲ್ಲಿ ಹಿಂದೂ ಹುಲಿ, ಹಿಂದೂ ಸಿಂಹ ಗರ್ಜನೆ, ಹಿಂದುತ್ವದ ಗಟ್ಟಿಗುಂಡಿಗೆ ಹಿಂದುತ್ವದ ಬೆಂಕಿ ಅಂತೆಲ್ಲ ಕರೆಸ್ಕೊಳ್ಳುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದು ಪ್ರಚಾರ ಮಾಡಿದ್ರೆ ಸೋಲಾಯ್ತಲ್ರಿ ಅಂತ ಕೆಲವು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡ್ತೀನಿ ಏನಾಗಿದೆ ಅಂತ. ವೀರಣ್ಣ ಚಿರಂತಿಮಠ್
ಬಹಳ ಬಹಳ ತಪ್ಪುಗಳನ್ನ ಮಾಡಿದ್ದಾರೆ. ಜನರ ಜೊತೆಗೆ ಸ್ಪಂದನೆ ಇಲ್ಲ, ಜನರ ಜೊತೆಗೆ ಸರಿಯಾದ ಮಾತುಕತೆ ಇಲ್ಲ, ಜನರ ಜೊತೆಗೆ ನಗುಮುಖದಿಂದ ಮಾತನಾಡಲಿಲ್ಲ, ಜನರನ್ನ ಹೇಗೆ ಒಲಿಸ್ಕೊಳ್ಳೋದಂತ ರಾಜಕೀಯದಲ್ಲಿ ಗೊತ್ತು ಮಾಡ್ಕೊಳ್ಳಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಪ್ರಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು, ನಗ್ತಾ ಇರಬೇಕು, ಜನಗಳ ಮುಂದೆ ನಗ್ತಾ ಇರಬೇಕು, ಎಲ್ಲರ ಜೊತೆಗೂ ಬೆರಿಬೇಕು ಅಂತ. ಆದ್ರೆ ಅಹಂಕಾರ ಅನ್ನೋದು ವೀರಣ್ಣ ಚಿರಂತಿಮಠ್ ಇತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ನೋಡಿದಾಗ ಅಹಂಕಾರದ ವ್ಯಕ್ತಿ, ದುರಂಕಾರದ ವ್ಯಕ್ತಿ ಅಂತ ಅನಿಸ್ಲಿಕ್ಕೆ ಶುರು ಮಾಡ್ತು ಬಾಗಲಕೋಟೆಯ ಕ್ಷೇತ್ರದ ಜನರಿಗೆ. ಇನ್ನು ಬಾಗಲಕೋಟೆಯಲ್ಲಿ ಕೂಡ ಮುಸ್ಲಿಮರ ಮತಗಳು ಬರಬೇಕಾಗಿತ್ತು ವೀರಣ್ಣ ಚಿರಂತಿಮಠ್ಗೆ. ಆದ್ರೆ ವೀರಣ್ಣ ಚಿರಂತಿಮಠ್ ಸಾಮೂಹಿಕವಾಗಿ ಸಮಾಜದ ಬಗ್ಗೆ ಮಾತಾಡಿ ಮುಸ್ಲಿಮರಿಗೆ ಹೇಗ್ ಬೇಕೋ ಹಾಗೆ ಮಾತನಾಡಿದ್ದಕ್ಕೆ ಅಲ್ಲಿ ಮುಸ್ಲಿಮರ ಮತಗಳು ಕೂಡ ಮತ್ತೆ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಯ್ತು. ಮತ್ತು ಇದು ಕೂಡ ಸತ್ಯ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕೂ ಕೂಡ ಮುಸ್ಲಿಂ ಮತಗಳು ಮತ್ತೆ ಕಾಂಗ್ರೆಸ್ಗೆ ತಿರುಗಿದವು. ಆದ್ರೆ ನಿಜವಾಗಿಯೂ ತಪ್ಪು ಯಾರ್ದು ಅಂದ್ರೆ ವೀರಣ್ಣ ಚಿರಂತಿಮಠದ್ ಅಂತ ಹೇಳ್ಬೋದು. ಕಾರಣ ಏನಂದ್ರೆ ಜನರ ಜೊತೆಗೆ ಸರಿಯಾದ ಸ್ಪಂದನೆ ಇಲ್ಲ. ವೀರಣ್ಣ ಚಿರಂತಿಮಠ್ ಅಷ್ಟು ಬೇಗ ಯಾರ ಕೈಗೂ ಸಿಗೋದಿಲ್ಲ. ದೊಡ್ಡ ದೊಡ್ಡ ನಾಯಕರಿಗೆ ವೀರಣ್ಣ ಚಿರಂತಿಮಠ್ ಸಿಗ್ಲಿಕ್ಕೆ ತಯಾರಿಲ್ಲ ಮನೆಗೆ ಹೋದ್ರೆ. ಇನ್ನು ಸಾಮಾನ್ಯರಿಗೆ ಹೆಂಗ್ ಸಿಗ್ತಾರೆ ವೀರಣ್ಣ ಚಿರಂತಿಮಠ್? ಇಂತಹ ಪ್ರಶ್ನೆ ಆ ಕ್ಷೇತ್ರದ ಜನಗಳಲ್ಲಿ ಬಂತು. ಉಮೇಶ್ ಮೇಟಿ ಒಬ್ಬ ಸಾಮಾನ್ಯ ಜನ ಹೋದ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದ್ರು, ಬಂದು ಚೆನ್ನಾಗಿದ್ದೀರಾ, ಆಯ್ತಾ, ನಿಮ್ಗೆ ಏನಾಗಿದೆ, ಏನ್ ಕಷ್ಟ ಇದೆ, ಸ್ಪಂದಿಸುವಂತಹ ಲೆಕ್ಕಾಚಾರದ ನಾಯಕ. ಈಗ ಹೇಳಿ, ಬಾಗಲಕೋಟೆಯಲ್ಲಿ 22,332 ಮತಗಳಿಂದ ಉಮೇಶ್ ಮೇಟಿ ಗೆದ್ರು ಅಂತ ಗೊತ್ತಾಯ್ತಾ ನಿಮಗೆ? ಇನ್ನು ಯತ್ನಾಳ್ ಅವರು ಬಂದಿದ್ದಕ್ಕೆ ವೀರಣ್ಣ ಚಿರಂತಿಮಠಕ್ಕೆ ಸೋಲಾಯ್ತು ಅಂತ ಸುಮಾರು ಜನ ಮಾತಾಡಕ್ ಶುರು ಮಾಡ್ಕೊಂಡ್ರು. ಕೆಲವು ಖಾಸಗಿ ಮಾಧ್ಯಮಗಳು ಬಿತ್ತರಿಸ್ಲಿಕ್ಕೆ ಶುರು ಮಾಡಿದ್ವು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಬಂದಿದ್ದಕ್ಕೆ ಅಲ್ಲಿ ಸುಮಾರು 20,000 ಮತಗಳು ವೀರಣ್ಣ ಚಿರಂತಿಮಠಕ್ಕೆ ಬಿದ್ದಿವೆ. ವೀರಣ್ಣ ಚಿರಂತಿಮಠ್ ಏನಾದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆಸಿ ಪ್ರಚಾರ ಮಾಡಿಸದೇ ಇದ್ದಿದ್ರೆ 50,000 ಒಳಗಡೆ ಮತದಾನ ಮಾತ್ರ ವೀರಣ್ಣ ಚಿರಂತಿಮಠ್ಗೆ ಆಗ್ತಾ ಇತ್ತು. ಹೀನಾಯ ಸೋಲುಗಳಲ್ಲಿ ಅತಿ ಹೀನಾಯ ಸೋಲನ್ನು ಅನುಭವಿಸ್ತಾ ಇದ್ರು ವೀರಣ್ಣ ಚಿರಂತಿಮಠ್. ಯಾವಾಗ ಹಿಂದೂ ಫೈರ್ ಬ್ರ್ಯಾಂಡ್, ಹಿಂದೂ ಹುಲಿ, ಯತ್ನಾಳ್, ಬಸನಗೌಡ ಪಾಟೀಲ್ ವಿಜಯಪುರದ ಸಿಂಹ ಸ್ವಪ್ನ ಅಲ್ಲಿ ಬಂದು ಹೋಗಿ ಪ್ರಚಾರ ಮಾಡ್ತೋ, ಅಲ್ಲಿ ಸಡನ್ ಆಗಿ 25,000 ಮತಗಳು ಚೇತರಿಸ್ಕೊಂಡ್ವು. ಹಿಂದೂಗಳು ಎಲ್ಲರೂ ಕೂಡ ಒಗ್ಗಟ್ಟಾದ್ರು. 25,000 ಮತಗಳ ಹಾಕುವ ಮೂಲಕ 50,000 ಬೀಳ್ತಕ್ಕಂತಹ ಮತಗಳ ಜಾಗದಲ್ಲಿ ನೋಡಿ ವೀರಣ್ಣ ಚಿರಂತಿಮಠ್ಗೆ ತಂದು ಕೊಟ್ಟಂತಹ ಮತದಾನ ಬಸನಗೌಡ ಪಾಟೀಲ್ ಯತ್ನಾಳ್ ಎಷ್ಟು ಅಂದ್ರೆ 76,587 ಮತಗಳನ್ನ ಅಲ್ಲಿ ಪಡ್ಕೊಂಡ್ರು. ಈಗ ಹೇಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕೆ ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ? ಕೆಲವು ಪತ್ರಕರ್ತರು, ಕೆಲವು ಖಾಸಗಿ ಮಾಧ್ಯಮದವರು ಬಿತ್ತರಿಸ್ತಾ ಇದ್ದಾರೆ ಸುಮ್ಮನೆ ಅಚಾತುರ್ಯ ಮೆರಲಿಕ್ಕೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರೆಸ್ಟೀಜ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಅವ್ರದ್ದು ಕೈಯಿಂದ ಏನೂ ಆಗಲ್ಲ ಅಂತ ತೋರಿಸ್ಲಿಕ್ಕೆ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಲಿಟ್ಟಿದ್ದಕ್ಕೇನೆ ಅಲ್ಲಿ 25,000-26,000 ಮತಗಳು ಹೆಚ್ಚಿಗೆ ಬಿದ್ದಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಏನು ತನ್ನ ಕಾರ್ಯ ಮಾಡಬೇಕೋ, ಎಷ್ಟು ಅಲ್ಲಿ ಶ್ರಮ ಹಾಕಬೇಕೋ ಅಷ್ಟು ಹಾಕ್ತು. ಆದ್ರೆ ವೀರಣ್ಣ ಚಿರಂತಿಮಠ್ ತನ್ನ ತಪ್ಪೊಪ್ಪಿಗೆಯಿಂದ, ತನ್ನ ತಪ್ಪಿನಿಂದ ಅಲ್ಲಿ ಸೋಲನ ಅನುಭವಿಸಬೇಕಾಯ್ತು. ಇನ್ನು ಕಾಂಗ್ರೆಸ್ನ ಪ್ರಭಾವದಿಂದ ಯಾವ ರೀತಿ ಪ್ರಭಾವ ಬೀರಿತು ಅಂದ್ರೆ ಘಟಾನುಘಟಿ ನಾಯಕರಲ್ಲಿ ಬಂದು ಕೂತ್ಕೊಂಡ್ರು. ರಾಜ್ಯದ ಮುಖ್ಯಮಂತ್ರಿ ಬಂದು 6 ದಿನಗಳ ಕಾಲ ಪ್ರಚಾರ ಮಾಡಿದ್ರು. ವೀರಣ್ಣ ಚಿರಂತಿಮಠ್ಗೆ ಬಹಳ ಹೊಡೆತ ಕೊಟ್ರು. ಇದು ವೀರಣ್ಣ ಚಿರಂತಿಮಠ್ ಅವರ ತಪ್ಪಿನಿಂದ ಆದಂತಹ 22,332 ಮತಗಳ ಅಂತರದಿಂದ ಗೆಲುವಾಯಿತು ಉಮೇಶ್ ಮೇಟಿಗೆ. ಆದ್ರೆ ಯಾವುದೇ ಕಾರಣಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕಲ್ಲಿ ಸೋಲಾಯ್ತು ಅಂತಲ್ಲ. ಸೋತಿದ್ದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮೇಲೆ ಹಾಕೋದಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸೋಲನ್ನ ಒಪ್ಕೊಳ್ಳಿಲ್ಲ, ಹೀನಾಯ ಸೋಲು. ಆದ್ರೆ ಅತಿ ಹೀನಾಯ ಸೋಲನ್ನ ಅನುಭವಿಸಬೇಕಾಗಿದ್ದಂತ ವೀರಣ್ಣ ಚಿರಂತಿಮಠ್ ಬರೀ ಹೀನಾಯ ಸೋಲನ್ನ ಒಪ್ಕೊಂಡ್ರು. 20,000-25,000-26,000 ಮತಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವೀರಣ್ಣ ಚಿರಂತಿಮಠ್ಗೆ ಜೇಬಿಗೆ ಹಾಕಿ ಬಂದಿದ್ದಾರೆ ಪ್ರಚಾರ ಮಾಡಿ. ಆದ್ರೆ ಅವರ ನಡವಳಿಕೆ, ವೀರಣ್ಣ ಚಿರಂತಿಮಠ್ ಅವರ ನಡವಳಿಕೆ ಹೇಗಿತ್ತು ಅಂದ್ರೆ ಜನಸ್ಪಂದನೆ ಇಲ್ಲ.
ಜನಸ್ಪಂದನೆ ಇಲ್ಲ. ದೊಡ್ಡ ದೊಡ್ಡ ನಾಯಕ ಬಿಜೆಪಿ ನಾಯಕರು ಬಂದ್ರೆ ಅವರಿಗೆ ಬಂದು ಭೇಟಿ ಆಗ್ಲಿಕ್ಕೆ ಸುಮಾರು 6 ಗಂಟೆ 7 ಗಂಟೆ ಬೇಕು ಟೈಮಿಂಗು. ಅಂತದ್ರಲ್ಲಿ ಸಾಮಾನ್ಯ ಜನರು ಬಂದು ನಿಂತ್ಕೊಂಡ್ರೆ ವೀರಣ್ಣ ಚಿರಂತಿಮಠ ಭೇಟಿನೇ ಆಗೋದಿಲ್ಲ. ಹಾಗಾದ್ರೆ ಜನಗಳ ಮತ ಚಲಾವಣೆ ಮಾಡ್ತಾಗ ಹೇಗ್ ಮಾಡ್ಬೇಕು ಅವರು, ಏನಂತ ಮಾಡ್ಬೇಕು ಅವರು? ಈಗ ಹೇಳಿ, ತಪ್ಪು ಯಾರ್ದು ಸರಿ ಯಾರ್ದು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕೆ 25ರಿಂದ 26 ಸಾವಿರ ಮತ ಪ್ಲಸ್ ಪಾಯಿಂಟ್ ಆಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದನ್ನ ಕೆಲವರಿಗೆ ಹೇಳಬೇಕಾಗಿತ್ತು, ಕೆಲವರಿಗೆ ತಿಳಿಸ್ಬೇಕಾಗಿತ್ತು. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದಿದ್ದಕ್ಕೆ ಸೋತ್ರು ಅನ್ನೋಕ್ಕಿಂತ ಬಂದಿದ್ದಕ್ಕೆ ಕಡಿಮೆ ಅಂಕಿ ಸಂಖ್ಯೆಯಲ್ಲಿ ಸೋತ್ರು ಅಂತ ಹೇಳ್ಬೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಕರ್ತವ್ಯವನ್ನ ತಾವು ಮಾಡಿದ್ದಾರೆ. ಆದ್ರೆ ಸಂಪೂರ್ಣ ಕರ್ತವ್ಯವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹಾಕ್ಲಿಕ್ಕೆ ಆಗುದಿಲ್ವಲ್ಲ ಅಲ್ವಾ? ಸೊ ನೋಡಿ ಹೆಂಗಿರ್ತದೆ ಸಮಯ, ಟೈಮಿಂಗು, ಸಪೋರ್ಟಿಂಗ್ ಅಂದ್ರೆ, ಒಂದು ಗಾಡಿ ಪಂಕ್ಚರ್ ಆಯ್ತು ಅಂತ ಇಟ್ಕೊಳ್ಳಿ, ಇಲ್ಲ ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಇಟ್ಕೊಳ್ಳಿ. ಯಾವನೋ ಒಬ್ಬ ಫ್ರೆಂಡೋ ಅಥವಾ ಹಿಂದೆಯಿಂದ ಯಾರೋ ಒಬ್ರು ಬರೋನು ಒಂದ್ ಸ್ವಲ್ಪ ಕೈ ಮಾಡಿ, ನೋಡಪ್ಪ ಆಲೆ ತನಕ ಇದನ್ನ ಹಗ್ಗ ಕಟ್ಕೊಂಡು ಗಾಡಿ ಒಯ್ಯಿ ಅಂದ್ರೆ ಒಯ್ಬಹುದು. ಲೈಫ್ ಲಾಂಗ್ ನಾನು ಗಾಡಿಗೆ ಎಣ್ಣಿನೇ ಹಾಕಲ್ಲ, ನೀನ್ ಕಟ್ಕೊಂಡು ಒಯ್ಯಿ ಅಂದ್ರೆ ಹೆಂಗ್ ಒಯ್ಯವನು ಅವನ್ ಪಾಪ? ಹಂಗಾಯ್ತು ವೀರಣ್ಣ ಚಿರಂತಿಮಠ ಅವ್ರದ್ದು. ನಾನು ಏನೂ ಮಾಡಲ್ಲ, ಎಲ್ಲ ನೀನೇ ಮಾಡು, ನೀನೇ ಗೆಲ್ಲಿಸ್ಬಿಡು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮೇಲೆ ಹಾಕಿದ್ರೆ ಅದು ಹೆಂಗ್ ಸಾಧ್ಯ? ಆ ಕ್ಷೇತ್ರ ಬಾಗಲಕೋಟೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರದು ವಿಜಯಪುರ. ಸೊ ಎಲ್ಲಿ ಬಂತಿದ್ದು? ಅಷ್ಟಾಗ್ಲಿ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವ ಪಟ್ಟಾಭಿಷೇಕದಿಂದ 25-26 ಸಾವಿರ ಮತಗಳನ್ನ ಜೇಬ್ಗೆ ಹಾಕಿ ಬಂದಿದ್ದಾರೆ. ಆದ್ರೂ ಅವ್ರು ಗೆಲ್ಕೊಳಕ್ ಆಗ್ಲಿಲ್ಲ, ಅದು ಅವ್ರ ತಪ್ಪು. ಇದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಹಾಕೋದು ದೊಡ್ಡ ತಪ್ಪು. ಇನ್ನು ಯಾರು ಇದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರಣದಿಂದ ಸೋಲಾಯ್ತು ಅಂತ ಹೇಳಿ ಬಿತ್ತರಿಸ್ತಾ ಇದ್ದಾರೋ, ಯಾವ್ಯಾವ್ದ ಖಾಸಗಿ ಮಾಧ್ಯಮಗಳು ಬಿತ್ತರಿಸ್ತಾ ಇವೆಯೋ, ಇವೆಲ್ಲರೂ ಕೂಡ ಶುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರೋಧಿಯಾಗಿ ಕಾಣಿಸ್ಕೊಳ್ತಾ ಇರೋದು. ಯಾಕಂದ್ರೆ ಬೇಕು ಅಂತಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರೆಸ್ಟೀಜ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ ಹೊರತು ಅವ್ರದ್ದು ಯಾವುದೇ ರೀತಿ ಪ್ರೆಸ್ಟೀಜ್ ಕಡಿಮೆ ಆಗೋದಿಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಹಿಂದೂ ಫೈರ್ ಬ್ರ್ಯಾಂಡ್, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್. ಸಿಂಹ ಸ್ವಪ್ನ, ಸಿಂಹ ಗರ್ಜನೆ ಈ ನಾಡಿನಲ್ಲಿ ಅದರದೇ ಆದಂತಹ ತೂಕ ಇದೆ. ಸೊ ಆ ತೂಕಕ್ಕೆ ಯಾರು ಕೂಡ ಕೊಳ್ಳೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ಬಸ್ಟ್ ಏನ್ ಹೇಳಿ, ಬಸ್ಟ್ ಅಂದ್ರೆ ಅದಷ್ಟೇ, ಅದನ್ನಷ್ಟೇ ಮಾಡ್ಲಿಕ್ಕೆ ಆಗೋದು. ಬಟ್ ಯತ್ನಾಳ್ರವ್ರನ್ನ ಅಲುಗಾಡಿಸ್ಲಿಕ್ಕೆ ಯಾರ ಕೈದಿಂದನೂ ಆಗೋದಿಲ್ಲ. ಅವರ ಪ್ರಚಾರದಿಂದ ಸುಮಾರು 25-26 ಸಾವಿರ ಮತಗಳು ಚಿರಂತಿಮಠ ಅವರ ಜೇಬಿಗೆ ಹಾಕಿ ಬಂದಿದ್ದಾರೆ. ಆದ್ರೂ ಕಾಂಗ್ರೆಸ್ನ ಪ್ರಭಾವ ಕೆಲಸ ಮಾಡಿದೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆಮೇಲೆ ಅನುಕಂಪ, ನಿಧನದ HY ಮೇಟಿ ನಿಧನದ ಅನುಕಂಪ, ಇದೆಲ್ಲವೂ ಕೂಡ ಇದರಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದು ಆಮೇಲೆ ಅನುಕಂಪ. ಅರ್ಥ ಆಯ್ತು ಅನ್ಕೊಳ್ತೀನಿ. ಮತ್ತೆ ನೋಡೋದ್ರಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಯಾವಾಗಲೂ ಕೂಡ ಹಿಂದೂ ಹುಲಿನೇ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ನೋಡೋದ್ರಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.